ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ನಮ್ಮ ಸಹನ ಬರ್ತಾಳ್ರಿ. ಆಕೆ ಹಿಂಗೆ ಕರೆಯೋಕೆ ಹೋಗೋ ಮುಂದೆ ಮಿಠಾಖಾನ ಮಾಡ್ಕೊಂಡು ಹೋಗ್ಬೇಕ್ರಿ. ಸಿಹಿ ಅನ್ನ ಅಂತಾರಲ್ರಿ, ಅದು ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಾ ಸ್ವಲ್ಪ ಜಲ್ದಿನ ತಾಜ್ನಗರ್ಗೆ ಹೋಗತ್ತೀನಿ. ಕರೆಯೋಕೆ ಹೋಗೋದು ನಮ್ಮ ಶೋಗತ್ ಬೇರೆ ನಮ್ಮ ಸೈರ ಅಪ್ಪರು ಹೋಗಕತ್ತಾರೆ ಇಬ್ಬರು. ಅವ್ರಿಗೊಂದು ಸ್ವಲ್ಪ ಮಿಠಾಖಾನ ಮಾಡಿ ಕೊಡಬೇಕು. ರಾತ್ರಿನ ಬಂದು ಮಕ್ಕೊಂಬಿಡಂದ್ರಿ ಅಮ್ಮ. ನಾನು ಇಲ್ಲೇ ಮನ್ಕೊಂಡು ಈಗ 8:30 ಆಗೈತಿ. ಈಗ ಹೋಗಕತ್ತೀನಿ ರೀ ನಾನು. ಹೋಗೋಣನ್ರಲ್ಲಿ ಕೆಳಗೆ ಆಟೋ ಸಿಗ್ತಾವನ. ನಮ್ಮ ಆಟೋ ಓನರ್ ಯಾಕೋ ಹಳೆ ಒಬ್ಬರು ಹೋಗ್ಯಾರಂತ. ಅಲ್ಲಿ ಯಾವ ಸಿಗ್ತಾವ ಅಂತ ತೊಗೊಂಡು ಹೋಗೋಣಂತ ಬರ್ರಿ. ಹಾಂ, ಹೋಗಕತ್ತಿಲ್ಲ. ನಾವೀಗ ಹುಡುಗರು ಎದ್ದಿಲ್ಲ ರೀ. ಎಬ್ಬಸ್ ಬಂದಿರಿ ಅವ್ರಿಗೆ ಹೇಳ್ರಿ ಅಂತಂದು. ಜಲ್ದಿ ಬರ್ಬೇಕು ವಾಪಸ್ಸು ನಾವು. ಇವತ್ತು ಪಾಲ್ಕೆ ಅದೆಲ್ಲ ಬರ್ತೈತೆ ರೀ. ನೋಡ್ರಿ ಎಲ್ಲರೂ ಮನೆ ಮುಂದೆ ರಂಗೋಲಿ ಅದೆಲ್ಲ ಮಸ್ತ್ ರೀ. ಓಣಿ ಎಲ್ಲ ಜಗ್ ಜಗ್ ಅನ್ನಕತ್ತಾರೆ. ನಾನು ಬಂದೆ ನಮ್ಮ ಅಪ್ಪನಿಗೆ. ನಮ್ಮ ಇವರು ರೇಷ್ಮೆ ಅಪ್ಪ ಮುಕ್ಕೊಂಡಾರ. ಇನ್ನೂ ಕದ ಓಪನ್ ಇಲ್ಲ ರೀ, ಬಂದೈತಿ. ಹಂಗೆ ಬಂದೆ. ಮತ್ತು ಅಲ್ಲಿ ಸ್ವಲ್ಪ ಲದ್ದಬ್ಬ ನೋಡಿದೆ, ಮುಕ್ಕೊಂಡಿದ್ರ ಮತ್ತೆ ಯಾಕೆ ಎಬ್ಸೋದು ಅಂತೇಳಿ ಇಲ್ಲಿ ಇವರು ಮುಕ್ಕೊಂಡಾರಿ. ಇವರು ಒಬ್ಬೊಬ್ರು ಈಗ ನಾವು ಬಂದಮೇಲೆ ಹೇಳಕತ್ತಾರ ಚಾ ಕೆಟ್ಟಿದ್ದು, ಚಾ ಕುಡಿಬೇಕಂತ ಅಂದೆ. ಸುಲ್ತಾನ ಚಾ ಕೊಡ್ಲೆ ನಿನಗೆ? ಬೇಡ. ನಮ್ಮ ಸುಲ್ತಾನ್ ಎದ್ದಾನ್ರಿ. ಅಮ್ಮ ಎದ್ರು. ಮುಖ ತಗೊಂಡಿಲ್ಲ. ಬೆಡ್ ಕಾಫಿ ಬೇಡ. ಪಲ್ಲಂಗ್ ಕಾಫಿ ಮಾಡ್ಬೇಕಂತ್ರಿ ಅವಂಗ. ಬೆಡ್ ಕಾಫಿ ಬೇಡ ಅಂತ್ರಿ. ಹೇಳ ಮಾಡ್ತೀನಿ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಿಲ್ಲ. ಈಗ ಆ ಕಾಫಿ ಈ ಕಾಫಿ ಅಂತ ಆಟೋ ರಸಿ ಆಗತ್ತಿಲ್ಲ, ಏನಿಲ್ಲ. ನಮ್ಮ ಅಮ್ಮ ರಾತ್ರಿನ ಬಂದು ಮಗನಿಸ್ಕೊರಿದ್ರಿ. ಇಲ್ಲಿ ರಾತ್ರಿನ ಕರೆ ಕಳ್ಸ್ಕೊಂಡು ಇಲ್ಲೇ ಮಕ್ಕೊಬ್ಬರಿ ರಾತ್ರಿ ಇಲ್ಲೇ ಬರ್ರಿ ಅಂತಂದು. ನಾನು ಎಲ್ಲಿ ಟೈಮ್ ಆದ್ರೆ ಮತ್ತೆ ಬೇಯ್ತಾರನ ಅಂತ ನಾನು ಹೆದರ್ಕೊಂತ ಓಡಿ ಬಂದೀನಿ ರೀ. ಇನ್ನೂ ತಾವ ಮುಕ್ಕೊಂಡಾಗ ಮಿಠಾಖಾನ ಮಾಡಣ್ರಿ. ಸ್ವೀಟ್ ಅನ್ನ ಮಾಡಣ್ರಿ. ಸ್ವೀಟ್ ಅನ್ನ ಮಾಡೋಕೆ ಸ್ವಲ್ಪ ಡಬ್ರಿ ಕಾಯ್ಕಿಡನ್ರಿ. ಕಾಯ್ಕಿಟ್ಟು ಅಮ್ಮ ಆಪರು ಗೊತ್ತಿರ್ತಾರೆ ಏನು ಇಟ್ಟಿರ್ತಾರೆ, ಏನಿರಲಿ ಏನಿಲ್ಲ ಅಂತ. ಯಾಕಂದ್ರೆ ಭಾಳ ಮಾಡ್ತಿರ್ತೀನಿ ರೀ. ಅಲ್ಲಿನೂ ಅಷ್ಟೇ ನಮ್ಮ ರೇಷ್ಮೆ ಆಪರ್ನ್ಯಾಗೂ ಅವ್ರನ್ಯಾಗೂ ಗೊತ್ತಾಗ್ತಾವ್ರಿ ಇವರೆಲ್ಲಿ ಏನು ಇಟ್ಟಿರ್ತಾರೆ ಅಂತ ಹೇಳೋದು. ಡಬ್ರಿಕಾಯಿ ಕಿಟ್ಟು ಈಗ ತುಪ್ಪ ಹಾಕಿ ಮಾಡ್ಬೇಕ್ರಿಪ್ಪ ಅದಂದ್ರೆ. ನಮ್ಮ ಸಹನ ತುಪ್ಪ ಮಸ್ತ್ ಮಾಡ್ತದ್ರಿ. ಮನೆಯೊಳಗೆ ಕೆನಿ ತೆಗೆದು ಈಗ ಆಕೆ ಮಾಡಿದ ತುಪ್ಪ ನೋಡ್ರಿ. ಇದು ನಮ್ಮ ಸಹನ ಮಾಡಿದ ತುಪ್ಪ ಇದು. ಅವ್ರ ಅಮ್ಮಗೆ ಬರತ್ತೀನಿಲ್ರಿಪ್ಪ. ಯಾಕಂದ್ರೆ ಇವ ಆಕಳದ್ದು ಹಾಲು ತೊಗೊತಾರೆ ಅವರು. ಅದ್ರ ಮಸ್ತ್ ಮಾಡಿದ್ರಿ ಕೆನಿ ತೆಗೆದು. ಈಗ ಡಬ್ರಿ ಕಾಯಿ ಕಿಟ್ಟೀನಿ ನಾನು. ಕಾಯಿ ಕಿಟ್ಟೀನಿ. ಒಂದು 4 ಏಲಕ್ಕಾಯಿ, ಒಂದು 4 ಲವಂಗ. ಏಲಕ್ಕಾಯಿ ಸುಲ್ದು ಹಾಕಿದ್ರಿ, ಲವಂಗ ಹಂಗೆ ಹಾಕಿರಿ. ಇದನ್ನೇನು ಮಾಡಪ್ಪ ಅಂದರೆ ಈಗ ಇಷ್ಟು ಇದು ಆತಂದ್ರೆ ಸಾಕ್ರಿ. ನೀರು ಹಾಕಿಬಿಡನ್ರಿ. ಈಗ ಹೊತ್ತದ್ದು ಬ್ಯಾಡ್ರಿ ಅವು. ಮತ್ತು ಒಂದು ಕಲ್ಪದಿಂದ ಅನ್ನ ಮಾಡ್ತಿದ್ರೆ ಒಂದು 2 ಚರಿಗೆ 2.5 ಚರಿಗೆ ನೀರು ಹಾಕಿ ಸ್ವಲ್ಪ ಫುಡ್ ಕಲರ್ ಹಾಕ್ಬೇಕ್ರಿ ಇದಕ್ಕೆ. ಇನ್ನೂ ನೀರು ಹಾಕ್ತೀನಿ ರೀ. ನೀರು ಹಾಕಿ ಫುಡ್ ಕಲರ್ ಹಾಕ್ತೀನಿ ರೀ. ಇಲ್ಲಿ ನೋಡಿರಿ, ಈಗ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀರಿ ನಾನು. ಇದನ್ನು ನೀರು ಕುದಿಲ್ರಿ. ಇನ್ನೂ ಹೇಳವಲ್ರಿ ಇವ್ರು ಯಾರು. ನೋಡ್ರಿ ಮಕ್ಕೊಂಬಿಟ್ರಿ. ನಾನು ಯಾರಿಗೆ ಎಬ್ಸಕ್ಕೆ ಹೋಗಿಲ್ಲ. ನಮ್ಮ ಸುಲ್ತಾನ್ ಒಬ್ಬನೇ ಎದ್ದಾನ್ರಿ ಈಗ ಅಷ್ಟ. ಎಲ್ಲರೂ ಮಕ್ಕೊಂದಾರ ಅವ್ರು. ಈಗ ನಮ್ಮ ಸೈರ 10 ಅಂದ್ರೆ ಹೋಗ್ತಾರೆ ರೀ ಅವ್ರು. ಹಂಗಾಗಿ ನಾನು ಮಾಡಕ್ಕೆ ಕುಂತೇರಿ ಈಗ. ಇಲ್ಲಿ ನೀರು ಕುದಿ ಬರಕತ್ರಿ. ಈಗ ಅಕ್ಕಿ ತೊಳ್ಕೊಂಡು ಅಕ್ಕಿ ಹಾಕ್ಬಿಡನ್ರಿ. ಉಪ್ಪು ಹಾಕೋಂಗಿಲ್ಲ ರೀ. ನಾವು ಸ್ವೀಟನ್ನು ಮಾಡ್ತೀವಲ್ರಿ, ಅದಕ್ಕೆ ಉಪ್ಪು ಹಾಕಲ್ಲ. ಇದು ಮಾಡಿದ ಮೇಲೆ ಇದು ಅಳ್ಳಿದ ಮೇಲೆ ನಾವೇನು ಮಾಡ್ತೀವಿ, ಅನ್ನ ಹಾಕ್ತೀವಿ, ಸಕ್ಕರೆ ಹಾಕ್ತೀವಿ. ಅನ್ನ ಹಾಕಿ ಸಕ್ಕರೆ ಹಾಕಿ ಹಿಂಗೆ ಮಾಡಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಮೇಲೆ ಕೊಬ್ಬರಿ ಸೂಸ್ಲ, ಕಸಗಸಿರಿ, ಒಣಸಂಟಿ ಪುಡಿ ಅದೆಲ್ಲ ಹಾಕಿ ಮತ್ತು ಗೋಡಂಬಿ, ದ್ರಾಕ್ಷಿ, ಇವು ಬಾದಾಮಿ ಅವೆಲ್ಲ ಫ್ರೈ ಮಾಡಿ ಮೇಲೆ ಹಾಕ್ಬಿಡ್ತೀವಿ. ನಾವು ಮಾಡೋದು ಮಿಠಾಖಾನ ಹಿಂಗೆ ರೀ. ಮತ್ತು ನೀವೆಲ್ಲ ಯಾವ ರೀತಿ ಮಾಡ್ತೀರಿ ಅಂತಂದು ಹೇಳ್ರಿ. ನಾನು ಆ ಥರ ಮಾಡೋಕೆ ಟ್ರೈ ಮಾಡ್ತೀನಿ ಮತ್ತು ನೆಕ್ಸ್ಟ್ ರೀ. ಈಗ ನಾನು ಈ ಥರ ಮಾಡಕತ್ತೀನಿ. ಅಂದರೆ ಸ್ವಲ್ಪ ಆಗಿದ್ದ ಥರ ಮಾಡ್ಕಟ್ಟಿರ್ತೀನಿ ನಾನು. ಹಾಗಾಗಿ ಈಗ ಸಹನಾಗನ ಹಿಂಗೆ ಮಾಡಕತ್ತೀನಿ ರೀ. ಈಗ ಇಲ್ಲಿ ನೋಡ್ರಿ, ಈಗ ಅಕ್ಕಿ ಹಾಕಿ ಮಿಕ್ಸ್ ಮಾಡಿದೆ ನೋಡ್ರಿ. ಇದು ಒಣ ಕೊಬ್ಬರಿ ಬೇಕಂದ್ರೆ ನಿಮ್ಗೆ ಮ್ಯಾಗ ಹಚ್ಚಕ್ಕೆ ಅದನ್ನು ತುರಿದಿಟ್ಕೊಂಡ್ಬಿಡ್ತೀನಿ ರೀ. ಒಣ ಕೊಬ್ಬರಿ ಇದು ಕೊಬ್ಬರಿ ಹೆಚ್ಚಿದೆ ನೋಡ್ರಿ. ಇಷ್ಟು ಸಾಕಿಲ್ಲ. ಇದು ಏನಾದ್ರಿ ಇದಕ್ಕಿದ ನೀರೆಲ್ಲ ಖಾಲಿ ಆಗ್ಯಾವ್ರಿ. ಸಣ್ಣ ರೇಟ್ ಬಂದಿದ್ದು ಅಳ್ಳಿದ್ದು ತುಪ್ಪ
ಇದ್ರೊಳಗೆ ಫ್ರೈ ಮಾಡಕತ್ತೀನಿ ರೀ ಡ್ರೈ ಫ್ರೂಟ್ಸ್. ನನಗೆ ಬಾ ಆಟೋಕ್ಕೆ ಬಂದೀವ ನಾವು. ನಮ್ಮ ನಜ್ಮಾನ್ ಮಗಳು ಬಂದ್ರಿ. ಎದ್ದು ಬಾತಾಯ್ತದ ಹೌದನ. ಇವರು ಈಗೀಗ ಹೇಳಕತ್ರವ ನಮ್ದು ಅಲ್ಲಿ ಮಿಟ್ಟಕನ್ ರೆಡಿ ಆತ. ಮಿಟ್ಟಾಕನ್ ರೆಡಿ ಆದಾಗ ಎದ್ರ ಅವರು. ನಿಮ್ಮ ಪಪ್ಪು ಎದ್ರದಿಲ್ಲ ಎದ್ರ ಯಾರು ಅವ್ರ ಪಪ್ಪುನ ಅಮ್ಮರ ಎದ್ರಿಲ್ಲ ನಜ್ಮ ಹೇಳಿಲ್ಲ ನೀನು. ಈಗ ಅನ್ನ ತಣ್ಣಾಗಿಟ್ಟಿದ್ದೀರಿ ನಾನು ಪರಾತೊಳಗ್ರಿ. ಸ್ವಲ್ಪ ಅಷ್ಟೇ ಬಿಸಿ ಐತಿ ಲೈಟಿಗೆ, ಯಾಕಂದ್ರೆ ಈಗ ಆಟೋದವರು ಬರ್ತೀವಿ ಅಂತ ಹೇಳಿದ್ರಿ. ನಮ್ಮ ಸೈರ ಅಪ್ಪರು ರೆಡಿ ಆಗ್ಯಾರಂತ್ರಿ ಹೋಗಾಕ. ನಮ್ಮ ಸಹ ನಂಗೆ ಕರ್ಯಾಕ ಹಾಕ್ಬಿಡ್ಲ ನಜ್ಮಾಗೆ ಸಕ್ಕರೆ ಹಾಕ್ಬಿಡ್ರಿ. ನೀರು ಹೊಡಿತೇನ ಹೊಡಿದಿಲ್ಲ ಹಾಂ ನೀರಾಗಲ್ಲ ಇದ್ರ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಡೋದಿಲ್ಲ. ಸ್ವಲ್ಪ ತಣ್ಣಗಾದ್ರೆ ಚಲೋ ಅದು. ಒಂದು ಪಾವು ಕೆ ಜಿ ಅಷ್ಟು ಸಕ್ಕರೆ ಬೇಕು. ಅದಿಲ್ಲ ಸ್ವೀಟ್ ಆಗ ನೋಡ ಸಾಕಣ ಸಾಕು ಸಾಕು. ಹಿಂಗೆ ಮಿಕ್ಸ್ ಮಾಡಿದ್ರೆ ಚಲೋ. ಕರ್ದೈತಿ ಒಂದು ಸ್ವಲ್ಪ ಬಿಸಿ ಇದ್ದಾಗ ಹಾಕಿನಿ ಅಂತ. ಸಾಕದಿಲ್ಲ ಸಕ್ಕರೆ ಹಾಕ್ಲಿ ನೀವು ಸ್ವಲ್ಪ ಹಾಕ್ರಿ. ಇನ್ನೊಂದು ಏಟ ಹಾಕ್ರಿ ಅದೇನು ಮತ್ತು ಇದಾಗ್ಬಿಡ್ತಂತಲ್ಲ ತಪ್ಪ ಅಂದ್ರೆ ನಾವು ಅನ್ನ ಸಕ್ಕರೆ ಹಾಕಿದ್ವಿ ನಮ್ಮ ಸೊಪ್ಪೇನು ಮಾಡೋ ಮುಂದೆ ಹಿಂಗಾದ್ರೆ ಮಿಕ್ಸ್ ಆಗ್ಬಿಡುತ್ತೆ ಚಲೋತ್ನಾಗೆ. ಅದಿಲ್ಲ ಸಿದ್ದಪ್ಪ ಜಂತಿಯರಲ್ಲ ಇವತ್ತು. ಹ್ಞೂನ್ರಿಪ್ಪ ನಾನು ನಿನ್ನೆ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ತೊಗೊಂಡಿದ್ದೀನಿ. ಹಾಂ ರೀ ಪಾಲ್ಕಿ ಬಂತಂದ್ರೆ ಹೊಡಿಸ್ಬೇಕಂತ ಬಾಕಲ್ ಮುಂದೆ ನೋಡಿ ಹಾಕ್ಬಿಡ್ಲ ಬಿಟ್ಟಿಗೆ. ನಿಮ್ದು ಅದೇ ನಿದ್ದಿನ ಹತ್ತಿಲ್ಲ ಅಂತ ರಾತ್ರಿ ಯಾಕ್ರಿ ಏನೈತೆ ಅಂತ ಜಾಗ ಚೇಂಜ್ ಆಗೈತಲ್ಲ. ಯಾವಾಗ ಇವತ್ತ ಓಮ ಇರು ಏ ನಾನಿಂಗೊಮ್ಮೆ ಜಾತ್ರಾ ಇದಕ್ಕೆ ಮಾಜ ಹೌಜಿ ಜಾತ್ರೆ ನಗಾಕತ್ತಾಳಿಗಿ. ನಮ್ಮೂರು ಸಿದ್ದಪ್ಪಜ್ಜಂದ ಜಾತ್ರೆ ಐತಿ. ಎಲ್ಲ ಹೆಣ್ಮಕ್ಳು ಬಂದಿರ್ತಾರೆ ಬರ್ರಿ ನೀವು ನಜ್ಮಾ. ಹ್ಞೂ ರೀ ಬರ್ತೀವಿ. ಹಾಕಿಲ್ಲ ಇನ್ನು ಡಬ್ರಿ ಖಾಲಿ ಮಾಡ್ಬಂತಂದು ಅಲ್ಲಿ ಡಬ್ರಾಗ ಇಟ್ಟೀನಿ. ಇದನ್ನು ಖಾಲಿ ಮಾಡ್ಬಿಡ್ದನ ಮತ್ತೆ ಎಲ್ಲಿತ್ತು ಕೊಬ್ಬರಿ ಸುಸ್ಲಾಕ ನಾವು ಇದು. ನಾ ಎಷ್ಟು ತುರಿದಿನ ಅಷ್ಟು ಹಾಕಿಬಿಡ್ತೀನಿ ನೋಡಿ. ಸಾಕತಿಲ್ಲ ಕರೆಕ್ಟ್ ಆತಿಲ್ಲ. ಇದೊಂದು ಡ್ರೈ ಫ್ರೂಟ್ಸ್ ಹಾಕ್ಲೆ. ಚಲೋ ಕಾಣಕೈತಿಲ್ಲ ವಿಡಿಯೋ ಮಸ್ತ್ ಕಾಣತ್ತೆ. ನಾ ಹೇಳಿದೇನು ಫ್ರೆಂಡ್ಸಿಗೆ ನಾವಂತೂ ಹಿಂಗೆ ಮಾಡ್ತೀವಿ ನಮ್ಮ ಮನೆ ಒಳಗೆ. ಮತ್ತೆ ಹೆಂಗೆ ಮಾಡಬೇಕು ಹೇಳ್ರಿ ನಿಮ್ಗೇನ್ರ ಗೊತ್ತಿತ್ತಂದ್ರೆ ಮತ್ತೆ ಬೇರೆ ಥರ ಅಂತ ಹೇಳೀನಿ. ಮತ್ತೆ ನೆಕ್ಸ್ಟ್ ಮಾಡಕ್ಕೆ ಹೋಯ್ತು ಅಂದ್ರೆ ನೋಡ್ರಿಪ್ಪ ನಮ್ಮದು ಮಿಠಾಖಾನ ಸ್ವೀಟ್ ರೈಸ್ ರೆಡಿ ಆಯ್ತು ನೋಡ್ರಿ. ಅದು ಬಿಸಿ ಒಳಗೆ ಹಾಕ್ತೀವಲ್ಲ ನಾವು ಸಕ್ಕರೆ ನೀರು ಬಿಡೈತೆ ಮಾದ ಅದಕ್ಕೆ ನಾನು ಹೇಳಿದ್ದು ತಣ್ಣಗಾಗಲಿ ಇನ್ನೊಂದು ಸ್ವಲ್ಪ ಅಂತೇಳಿ ಅಂದು. ಇಲ್ಲದ ನೀರೊಳಗೆ ಸಕ್ಕರೆ ಹಾಕಿ ಅನ್ನ ಮಾಡಿದ್ರೆ ಹೆಂಗೆ ಹಾಕಿರ್ತೈತಿ ಚಲೋ ಆಗಲ್ರಿ ಅದು ಚಲೋ ಆಗಲ್ಲನ. ಹಾಂ ಅಷ್ಟೊಂದು ಇದು ಇದಾಗಲ್ಲ. ನಾನು ಅನ್ನ ಸಕ್ಕರೆ ಹಿಂಗೆ ಹಾಕಿದ್ದೆ ನೀರು ಬಿಡತೈತಿ. ಸ್ವಲ್ಪ ಒಂದು ಹಂಗಾಗಿತ್ತು ನೀರು ಬಿಟ್ಟತ್ತು ಏನು ಚಮಚಿಂದ ಅನ್ಸ್ತಾರ. ಬಿಸಿದೊಳಗೆ ಬೇರೆ ಇದಿಲ್ಲನ್ರಿ. ಇಲ್ಲಿ ನಮ್ಮ ಆಪಾರ ನೀವು ಬಂದಿರಿ. ನಮ್ಮ ಜೇರ ಬಂದು ಭೇಟಿಯಾಗಿದ್ಲು ನಂಗೆ ಬಂದು ಮತ್ತೆ ವಾಪಸ್ ಮಾಡ್ಕೊಂಡಾಳ್ರಿಗೆ. ಡಿಸೈನ್ ಹೆಂಗೆ ನೋಡ್ರಿ ಇಷ್ಟ ಮಾಡ್ಯಾರ ಡಿಸೈನ್. ತೋಳಿಗನ ಇವು ಇದು ಹೆಂಗೆ ಕಿತ್ಬಿಡೈತೆ ಜಂಪರ್ ಏನು ಇದು ಹಾಕೈತೆ ಇದೇನಾ
ಇಲ್ಲಿ ನೋಡ್ರಿ ಎಷ್ಟು ಚಂದಾಗೈತಿ ಅದು ಮಸ್ತ್ ಐತಲ್ಲ ನಜ್ಮ ಇದು ಸೂಪರ್ ಆಗೈತಿ ನೋಡಿ ನೀವೇ ನೋಡಕತ್ತೀರಿ ನಿಮ್ಮವಾಗಿ ಅಂತ ಸೀರೆ ಸಿಗೋಲ್ತಂತ ನೀವು ಹುಟ್ಟಿದ್ದಂತ ನಾನು ಅಂತ ಸೀರೆ ಕೊಟ್ಟಿದ್ಲ ಎಂಥ ಸೀರೆನ ಇದನ್ರಿ ಮತ್ತೆ ಯಾವಾಗ ತಗೊಂಡೋಗಿದ್ರಿ ನಮ್ಮದು ಮಿಟ್ಟ ಖಾನ ಕಟ್ಟಿದ್ವಿ ಆಟೋ ಬಂದ್ರಿ ಈಗ ಬಂದ್ರಂತ ಅಮ್ಮ ಸೈರಾಪರ ಬರ್ತಾರಂತ್ರಿ ರೆಡಿ ಆಗ್ಯಾರಂತ್ರಿ ಅವರು ನಮ್ಮ ಸೈರಾಪ ಬಂದ್ರಿ ಆಟೋ ಬಂದು ಎಷ್ಟೊತ್ತಾತಪ್ಪ ನಮ್ಮ ಸೈರಾಪ ನಮ್ಮ ಶೋಗದ್ ಬರ ಹೋಗತ್ತಾರೆ ಇಲ್ಲ ಆಟೋ ಬಂದು ತೊಗೊಂಡ್ಬಿಟ್ಟೈತ್ರ ಆಲ್ರೆಡಿ ರೀ ನಮ್ಮ ಶೋಗದ್ ಬರ್ ಕುತ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ರೀ ಇದು ಏನೊಳಗೆ ಹೋಗ್ಯಾರ ಕೂತ್ಕೊಂಡಿರ್ಬೇಕ್ರಿ ಅವ್ರು ಹಾಕಿ ಇಲ್ಲ ರೀ ಅವ್ರು ಇಲ್ಲ ಇಲ್ಲ ನಮ್ಮ ಹಿರಮ್ಮನ ಹೋಗಿ ಕಾಂತಿ ರೆಡಿನೂ ಆಗಿಲ್ಲ ಈಕಿನ್ನ ಬ್ಯಾಗ್ ಅಷ್ಟೇ ಕೆಳಗಿಟ್ರಿ ಅದು ನನಗೆ ಹಾಂ ಅಯ್ಯ ಅದು ಇದಾಕೈತೆ ನೋಡ್ರಿ ಮತ್ತು ನೀರಿಗೆ ಇಳಿದ್ರಿ ತಾಪ ಸಕ್ಕರೆದು ಪಕ್ರಿದು ಕರೆಕ್ಟಾಗಿ ಆಗ್ಬೇಕದು ಚಹಾ ಕುಡಿಯಂತ ಈಗ ನಸ್ರಿನ ಬಂದಿಲ್ಲ ಯಾಕ ಇನ್ನು ಹಾಂ ನಜ್ಮ ನಸ್ರಿನ ಬಂದಿಲ್ಲ ಲೇಟ್ ಆತ ಎಲ್ಲೇ ಹೊಂಟಲ್ಲ ಹಿರಮ್ಮ ಇವ ಏನು ಆವಾಜವ ಇವ್ರದ್ದು ಆಟ ಬಂತ ನೋಡು ಕೊಳ್ಳಾಗ ಏನು ಹಾಕಿದದ ಯಾವ ಹೋಗಿ ಶಾಲೆಗೆ ಇವತ್ತು ಹಾಕ್ಯಂಬಿಟಾನ ಚಲೋ ಬಿಡು ಅಪ್ಪ ಇವತ್ತು ಹಾಕ್ಯಂಬಿಟ ಅಂತಕಿ ನಾ ಶಾಲೆಗೆ ಹೋಗ್ತಾಂತ ಬಂದ್ವ ಮತ್ತ ಅದು ಯಾರ್ದು ಹಾಕ್ಯಂಡ್ರದ ಯಾರ್ದದ ನೋಡಿ ಹರ್ದಿದ್ರಿ ಟಾಳಕಿ ಅಯ್ಯೋ ನಿಂದನದ ನೀ ಹೊಂಟಿ ಶಾಲಿಗೆ ಅವಾಗಿಂದನದ ಚಲೋ ಆಯ್ತು ಬಿಡುವ ಇವ್ರು ಒಂದು ಇಬ್ರು ಮೂರು ಮಂದಿ ಮತ್ತು ನಮ್ಮ ನಸ್ರಿನ ಮಕ್ಕಳು ಒಂದೆರಡು ಬಂದ್ಬಿಟ್ನೆ ಅಂದ್ರೆ ಮನೆಗೆ ತುಂಬೋಕೈತಿ ನಮ್ಮ ಅಪ್ಪಂದು ಯಾರು ಮಂದಿನ ಬೇಡ ಅವ್ರಿಗೆ ಯಾವ ಮಂದಿನ ಬೇಡ ಮನಸ್ಸು ಬೇಡ ನಡ್ರಿ ಅತ್ತಾಗ ನಮ್ದು ಮನೆ ತುಂಬೈತಂತ ನಮ್ಮ ಅಪ್ಪ ಅವ್ರು ಬೇಡ ಬೇಡ ಅಂದ್ರೆ ನಾವು ಬರ್ತೀವಿ ರೀ ಬಾಯ್ ಬಾಯ್ ಹಿರಮ್ಮನಿಗೆ ಚಂದ ಮಾತು ಚಂದ ಸೋನನ್ ಇವದವ್ ಕ್ಲಿಯರ್ದವ್ ಮಾತು ಕ್ಲಿಯರ್ ಮಾತಾಡ್ತಾ ಆಯ್ಕಿತ್ತದಲ್ದ ಅಮ್ಮ ಸ್ಕೂಲ್ ನೋಡಕ್ಕೆ ಹೇಳ್ತಾನ ಒಂದಿಟ್ರ ಹುಯ್ ಅಂತ ಅಲ್ಲೇ ಸ್ಕೂಲ್ ಇಲ್ಲ ಚುಟ್ಟಿ ಐಕ್ಯಾ ಚುಟ್ಟಿ ಐತಂತ ಒಲೆ ನಾಚಿ ಬರತ್ತೆ ಆಕಿಗೆ ಈಗ ಬೆಳಕರೈತ್ರಿ ಇವ್ರಿಗೆ ತಾಯಿ ಮಕ್ಕಳಿಗೆ ಅಮ್ಮ ಈಗ ಬೆಳಕರಿತ ನಿಮ್ಗೆ ಹೌದಾ ನಿಮಗೆ ಜಲ್ದಿನ ಬೆಳಕರೈತಿ ನಿಮ್ಮ ಹೋಗಿ ಈಗ ಬೆಳಕರಿತ ನೋಡ ಬಿಸ್ಕಿಟ್ ತಗೊಂಬಂದು ಇಟ್ಟಿದ್ರನ ಇಲ್ಲಿ ಬಿಸ್ಕಿಟ್ ತಗೊಂಬಂದು ಇಟ್ಟಿದ್ರಿವಾ ಇಲ್ಲಿ ಮತ್ತು ನಮ್ಮಕ್ಕ ಈಗ ನೋಡ್ರಿ ನಾನು ಇದು ಉಪ್ಪಿಟ್ಟು ಮಾಡಾಕತ್ತೀರಿ ನಮ್ಮ ಆಪರ್ನಿ ಬಂದು ಉಪ್ಪಿಟ್ಟು ಮಾಡಾಕತ್ತೀನಿ ಅವ್ರು ಮಾಡಾಕತ್ತಿದ್ರ ನಾ ಮಾಡ್ತೀನಿ ಸರಿ ಅಂತೇಳಿ ಅಂದು ಮಾಡಾಕಂತೀರಿ ಇಲ್ಲಿ ನೋಡ್ರಿ ಮ್ಯಾಗಿ ನಾಷ್ಟ ರೀ ಅಲ್ಲಿ ಉಪ್ಪಿಟ್ಟು ಮಾಡಿ ಬಂದೀನಿ ಬೇಕತ್ತಾರೆ ಅದು ಇಲ್ಲಿ ಉಪ್ಪಿಟ್ಟು ಯಾರು ತಿನ್ಬೇಕಂತಂದು ಅದಕ್ಕೆ ಒಂದು ಸ್ವಲ್ಪ ಮ್ಯಾಗಿ ತಿಂದು ಬರ್ತೀನಿ ತಡ್ರಿ ಅಂತ ಹೇಳಿ ಬಂದೀನಿ ಅವರು ಉಪ್ಪಿಟ್ಟು ಸ್ವಲ್ಪ ಮಾಡ್ರಿ ಅಂದ್ರೆ ನಾ ಹೊಟ್ಟೆ ತುಂಬ ತಿಂದ್ಮೇಲೆ ನಿಮಗೆ ಕೂಡ ನೋಡ್ರಿ ನಾನು ಅಂದೆ ಅಯ್ಯ ಹಂಗಾರು ಮಾಡಿ ಏಟ್ ಬಂದು ಅಂತ ಮಾಡಿಟ್ಟು ಬಂದ್ಬಿಟ್ಟಿನಲ್ಲ ನಾನು ಇಲ್ಲ ಅದಕ್ಕೆ ಮ್ಯಾಗಿ ಸ್ವಲ್ಪ ಹಾಕಂದೆ ನಾನು ಸ್ವಲ್ಪ ಇದನ್ನು ಮಾಡಾಗಿತ್ತು ಅದು ಹೌದೌದು ಅದ್ರಾಗ ಸ್ವಲ್ಪ ತೊಗೊಂಡ್ಬಿಟ್ಟಿದ್ದೆ ನಾನು ರೆಡ್ ಕಲರ್ ಮ್ಯಾಗಿ ಇವತ್ತು ತಗೊಳಪ್ಪ ನೀವು ಬಂದ್ರಿಪ್ಪ ನಮ್ಮ ಸಾನಾರ ಅವ್ರ ಓನ್ ಮಗ ನೋಡ್ರಿ ಇಲ್ಲಿ ಸರಿ ಇಲ್ಲ ಯಾಸ್ಮಿನಾ ಇಲ್ಲಿ ನೋಡ್ರಿ ಉಪ್ಪಿಟ್ಟು ರೆಡಿ ಆಯ್ತು ಈಗ ಎಲ್ಲರೂ ಕೂಡ ಉಪ್ಪಿಟ್ಟು ತಿನ್ನನ್ರಿ ಇಲ್ಲಿ ಅಲ್ಲಿ ಮ್ಯಾಗಿ ಸ್ವಲ್ಪ ಬಂದಿನ್ರಿ ಅದಕ್ಕೆ ನಮ್ಮ ಅಪ್ಪ ಬೇಯ್ತಾರ ಅಂತ ಅಂದ್ರೆ ತಗೊಂಬರ್ರಿ ಮತ್ತೆ ನೋಡ್ರಿ ಆಗ್ಯಾವಂತ ಅಪ್ಪ ಎಲ್ಲರೂ ಇಲ್ಲೇ ಬಂದ್ರಿ ನಮ್ಮ ಸಹನ ಬರೋವಾಗ ಅಂದ್ರೆ
ಒಂಥರ ಖುಷಿ ರೀ ಗಂಡ ಮನೆಗೆ ಹೋಗಿ ಮಕ್ಳು ಬಂದಪ್ಪ ಅಂತಂದ್ರೆ ಕಳ ಮಂದಿ ನಮ್ಮ ಸದಾ ಮಕ್ಕಳ ಮೇಲೆ ಉಪ್ಪಿಟ್ಟು ಕೊಟ್ರಿ ಈಗ ಎಲ್ಲರಿಗೂ ಉಪ್ಪಿಟ್ಟು ತಿಂದ್ರೆ ಚಾ ಸ್ವಲ್ಪ ಕೊಡಂತ್ರಿ ಚಾ ಬಿಸಿ ತಿಂದ್ರಿ ನಮ್ಮ ಬಾಬಾ ಅದು ಎಲ್ಲರೂ ಬಂದರಿದ್ದೆ ಹೌದನ ನೀವ್ ಏನ್ ಮಾಡ್ಬೇಕು ಒಂದ್ ಮೂಲೆ ಕುತ್ಕೊಂಡ್ಬೇಕು ಇಬ್ರು ನೀವು ಸನಾ ನೀನು ಸನಾ ನೀನು ಒಂದ್ ಮೂಲೆ ಕುತ್ಕೊಂಡ್ಬೇಕು ಇಬ್ರು ನಮ್ಮ ಪಾಡಿ ನಮ್ಮನ್ ಬಿಟ್ಟು ಹ್ಞೂ ಮತ್ತೇನ್ ಮಾಡ್ಬೇಕ್ರಿ ಬಂದ ಬಿಡ್ತಾರ ಇವಂಗ ಇದ್ರಿಗೆ ಅವ ಮೊಮ್ಮಗಳ ಹೆಂಗ ಆಡ್ರಿ ಗುಲಾಬ್ ಜಾಮೂನ್ ರೀ ಮಸ್ಕಿರಿ ಮಾಡಕತ್ರಿ ಅವ್ರಿಗೆ ಅಗಲಗ ಅಂದೆ ಚಂದಗ ಸನ ನಗು ಮುಖನ ಹಾಕಿದ್ ಮೊದ್ಲ ಹೆಣ್ಣಾಗ ಹಾಕತ್ತಾಳ ಗಂಡ ಮನಿಗೆ ಹೋಗಿ ಬಂದ ಸುಮ್ ಕುಂದ್ರಂತ ಏನ್ ಸುಮ್ ಕುಂದಿರ್ತೀವಿ ಯಾರ್ದ ನಮ್ಮ ತಮ್ಮನಂದ ಎಲ್ಲಾರ್ದು ಮಾಡಾಕ್ ನಿಂತ್ಕೊಂಡ್ಬಿಡು ನೀನು ₹1 ಇಲ್ಲದೇನಲ್ಲ ನಿಮ್ದು ಇನ್ನು ಮದ್ವೆ ಮಕ್ಕಳು ಆಕತ್ರ ನೀವು ಜಗತ್ತ ಎದ್ ಬಿಡಕ್ ಹೋಗ್ಬೇಡ್ರಿ ಏನ್ ದೂರ ಇದೀರ ನೀವರ ಇಲ್ಲೇ ಇದ್ರಿ 2 ದಿನ ಅಂದ್ರೆ ಇಲ್ಲೇ 2 ದಿನ ಅಲ್ಲ ಅಂತ ನಮ್ದಂತ ಹೇಳಿರಂಗಿಲ್ಲ ನಿಮ್ ಚಾಚಾಗಳು ಎಲ್ಲಿ ಕರ್ಕೊಂಡು ಹೋಗಾರ ಹೋಗಾರ ಗುದ್ದು ಮತ್ತ ಗುದ್ದು ನೋಡ ಹೆಂಗ್ ಗುತ್ತಿ ನಮ್ಮ ಬಾವ ಹೋಗೋದು ಕಳ್ಸೋದು ಬರೋದು ಮಾಡ್ಯಾರ 4 ಮಂದಿ ಅವ ಗಿಡ್ಡುನು ಬರ್ಲಿ ಗಿಡ್ಡು ಲಂಬು ಎಲ್ಲ ತನಗನಾಗಿ ಬರೈತ್ರಿ ಬೇಕಂತ ನೀವು ಹೋಗಕತ್ತೀರಪ್ಪ ನಮ್ಮ ಸಾನ ಬರಮಟ ಕುತ್ಕೊಂಡಿದ್ದೆ ನಮಗೂ ಕೆಲಸ ಅಲ್ಲಿ ಹಂಗ ಹೋದವಲ್ರಿ ಹೋಗಿ ಕೆಲಸ ಮುಗಿಸೋಗಿ ಅಪ್ಪ ಹೋಗ್ಬರ್ತೀನಿ ತಗೋರಿಪ್ಪ ನಾನು ನಮ್ಮ ಸ್ವಂತ ಹೋಗಿ ನಿಂತ್ಕೊಂಡ್ರೆ ಆಗಲಿ ಹೊರಗೀಗ ಸಿದ್ದಪ್ಪಜ್ಜನ ಪಾದಗಟ್ಟಿ ನೋಡೋದು ಎಲ್ಲ ಇಲ್ಲಿವರೆಗೂ ಲೇಟ್ ಹಾಕ್ಯಾರ ನೋಡ್ರಿ ಈ ಸಲ ಏನು ವರ್ಷ ಆಗೋದು ಈ ಸಲ ಹಾಕ್ಯಾರ ಇದನ್ನ ನಾನು ಲಕ್ಷ್ಯ ಇಲ್ಲ ನನಗೆ ಬಂದೇರಿ ನಾನು ಮನೆಗೆ ಏನು ಮಾಡ್ಕೈದ್ದಾರಿಪ್ಪ ಸಾಡಿ ಅವು ಹೋದ್ವನು ಸೀರೆ ಚಲೋ ಆತು ಬಿಡು ಅವೆರಡು ಹೋದ್ವನ ಕೆಳಗಿದ್ದೆ ಅದು ಇಂಗ್ಲೀಷ್ ಕಲರಿಂದನ ಅದು ಯಾವ್ದು ನಿನ್ನೆ ಬೇಕಂದ್ರಲ್ಲ ಅವರು ಹೌದನ ಅದೊಂದು ಬೇಕಂತ ಮತ್ತೆ ಚಲೋ ಆತು ಬಿಡು ನಾನು ಎಲ್ಲ ನಮ್ಮ ಮಾಪರ ಮನೆಗೆ ಬಂದಿದ್ರಿ ಇವತ್ತು ಕಸಿದ್ರಿ ಅವರು ನಕ್ಲೀಸ್ ಚೈನ್ ಗೀನೆಲ್ಲ ಇಲ್ಲ ಅಲ್ಲೇ ಇಟ್ಟು ಬಂದಿದ್ವಲ್ಲ ಉಪ್ಪು ಹಾಕಿ ಕೊಟ್ರವನ್ನ ಓಸನ ಅವರು ತೆಂಗಿನಕಾಯಿ ಕೊಟ್ರಾರಿಪ್ಪ ಪಾಲ್ಕಿ ಬಂದಾಗ ಓಡಿಸ್ಬೇಕು ನಮ್ಮ ಅವ್ರು ಕೂಡ ದಾದಿ ಇಲ್ಲ ಅಲ್ಲೇ ಅದಾರ ಇನ್ನು ಸಣ್ಣ ಅಪ್ಪ ಬಂದ್ಲ ಆರಾಮದ ಸಣ್ಣ ಮಿಟ್ಟಕನ ತೊಗೊಂಬಿದ್ರಿ ನಮ್ಮ ರೇಷ್ಮಾ ಅಪ್ಪರಿಗೆ ಒಂದಿಷ್ಟು ಸುಮ್ಮನರಿಗೆ ಒಂದಿಷ್ಟು ಸೈರಾ ಅಪ್ಪರಿಗೆ ಕೊಟ್ಟಲ್ಲೇ ನಾವು ಒಂದಿಷ್ಟು ತೊಗೊಂಡು ವೈದ್ಯ ಉಳ್ಕಿದ್ದು ನೀವು ತಿನ್ನಿರಿ ಅಂತಂದು ನಮ್ಮ ಸಹನ ಬಂದಲ್ರಿ ವಾಪಸ್ ಕಟ್ಕಸಿದ್ರಿ ಅವ್ರು ಮತ್ತೆ ಫ್ರಿಜ್ ಸ್ವಚ್ಛ ಮಾಡಕತ್ತೀನಿ ರೀ ನಾನೀಗ ಏನು ಮಾಡಕತ್ತೀರಮ್ಮ ನೀವು ಹ್ಞೂ ಸ್ವಲ್ಪ ಬಿಡಾರಿಪ್ಪ ನೋಡಲ್ಲಿ ಆಕಿ ನೋಡಿ ತೋರ್ಸಂತ ಅರ್ಶಿ ತೋರ್ಸಾಕಿ ಒಂದಿಟ್ಟು ಅಯ್ಯೋ ಮಕ್ಕ ನೋಡಲ್ಲಿ ನೀನು ಅದಕ್ಕಿಂತ ಡಬಲ್ ಇಟ್ಟು ಅರ್ಶಿ ನೀನು ಕೂಲ್ ದೊಡ್ಡದು ಅದಾವು ಹುತ್ತಪ್ಪ ಮಾಡಕತ್ತೇನ ಮಸ್ತ್ ಆಗತ್ತವಲ್ಲ ಹುತ್ತಪ್ಪ ಮತ್ತು ಏನು ಮಾಡಪ್ಪದ ಇವೆಲ್ಲ ಫ್ರಿಜ್ನಾಗ ಇವೆಲ್ಲ ತೆಗ್ದೀನಿರಿಪ್ಪ ನಾನು ಎಲ್ಲ ಸ್ವಚ್ಛ ಮಾಡ್ಕೊಂಡು ಇಷ್ಟು ತುಂಬೈತ್ರಿ ಫ್ರಿಜ್ನೊಳಗೆ ನಮ್ಮ ಫ್ರಿಜ್ನೊಳಗೆ ಸ್ವಚ್ಛ ಮಾಡಕ್ಕಂತ ಟೈಮ್ ಸಿಕ್ಕಿದ್ದಿಲ್ಲ ರೀ ನನಗೆ ಏನು ಮಾಡತ್ತೆ ಮಮ್ಮಿ ಫ್ರಿಜ್ ಬರ್ಸಾಕತ್ತೀನಿ ಫ್ರಿಜ್ ಅದು ಇದು ಕನ್ಸಕ್ರೆ ಐತಾರಿಪ್ಪ ಅದು ಸಕ್ಕರೆ ಇದ್ರ ಹಾಕೊಂಡು ಸಕ್ಕರೆ ಒಳಗೆ ಕನ್ಸಕ್ರೆ ಹಾಂ ಆಯ್ತು ರೂ ಅಬ್ಜಾ ತೊಗೊಂಬರ್ಬೇಕು ಭಾಳ ವರ್ಷದ ಚಲ್ ಬಿಡ್ರಿ ಅದು ನೋಡಲ್ಲಿ ಭಾಳ ವರ್ಷದ ಏನೋ ಒಂದು 20 ವರ್ಷದ ಅದ ಒಂದು 2-3 ವರ್ಷದ ಡೇಟ್ ಬರಾಗಿರ್ತೈತಿ ಹಾಂ ಹೋದ ವರ್ಷ ಅಂತ ಮತ್ತೆ 1 ವರ್ಷ ಆತಿಲ್ಲ ನೋಡಿಲ್ಲ ಡೇಟ್ ಆಫ್ ಬರ್ತ್ 2025ಕ್ಕೆ ಮುಗೀತದ ಹಂಗಿರಲ್ಲ ಮಮ್ಮಿ ಅದು ಇದು ಚೇಂಜ್ ತೊಗೊಂಬರ್ರಿ ಈಗ ಹೋಗಿ ಈಗ ರಂಜಾನ್ ಬಂತಲ್ಲ ರೇಷ್ಮಾ ಅಪ್ಪದ ಇಂಥದ ಸೀರಿತ್ತಂತ ಸಿಗವಂತಂತ ಅದಕ್ಕೆ ನಂತ ತೊಗೊಂಡೋಗೇನಂದ್ರೆ ನಾನು ಉಟ್ಕೊಂಡ್ರೆ ಏನಾತ್ ಬಿಡ ಅಪ್ಪ ನಾನು ನಿಮ್ಮ ತಂಗೆಲ್ಲ ನಾನು ಉಟ್ಕೊಂತೀನಿ ಬಿಡ ಅಂತ ಹೇಳಿದೆ ಅವ್ರಿಗೆ ನಂದು ಹಿಂಗಿದ್ರು ಒಂದು ಬೇರೆ ಥರ ಇತ್ತು ತಗೊಂಡು ತಾವ ಮತ್ತು ಆಮೇಲೆ ಹೌದನ್ರಿ ಅಂದೆ ನಾನು ಕಟ್ಟಿ ಹಿಂದಿಟ್ಟಿದ್ದೆ ಇದನ್ನ ಮನೆ ತೆಗ್ದೀನಿ ಅಂತಂತ ಹೇಳಿ ಪಾಲ್ಕ್ ಬಂತ್ರಿ
ಇವ್ರು ಎಲ್ಲರಿಗೂ ಕಲ್ಲಂಗಡಿ ಕೊಡಾಕತ್ತಾರ ತಿನ್ನಕತ್ತರಿ ಮಮ್ಮಿ ಮಾತ್ರ ಬಂಗಾರ ಬಳಿ ತೋರಿಸ್ತೀನಿ ಬಂಗಾರ ಗೋಲ್ಡ್ ಖರೀದಿ ಮಾಡಿದ್ದೀನಿ ನೋಡ್ರಿಪ್ಪ ಮತ್ತು ನಾ ಹೆಂಗದವ್ರಿಪ್ಪ ಬಳಿ ಮಸ್ತ್ ಅದಾವಲ್ಲ ನೋಡು ಸೂಪರ್ ಡಿಸೈನ್ ನೋಡ್ರಿಪ್ಪ ಮತ್ತು ಬಂದು ಸಬ್ಸ್ಕ್ರೈಬರ್ ಸೀರೆ ತೊಗೊಂಡು ಹೋದ್ರಿ ಈಗ ಸಬ್ಸ್ಕ್ರೈಬರ್ ಬಂದ್ರಿಪ್ಪ ನವನಗರಲ್ಲಿ ನಿಂತಾರೆ ಅವ್ರು ನೋಡ್ರಿ ನಾನು ಬಂಗಾರದ ಬಳಿ ಅಂತಂದು ಹೇಳಿದ್ನಲ್ರಿ ಅಲ್ಲ ರೀ ಇವು ಆರಿಫಾಗ ಅಂತೇಳಿ ಅಂದು ಅವ್ರು ಗಿಫ್ಟ್ ತೊಗೊಂಬಂದಾರೆ ಇವು ಬಳಿ ಎಷ್ಟು ಚಂದ ನೋಡ್ರಿ ಬಂಗಾರ ಬಾಯ್ ಬಡಿಯೋಂಗೆ ಅದ ನೋಡ್ರಿ ಅದೇ ರೀ ಮಸ್ತ್ ಅದ ಬಳಿ ಮಸ್ತ್ ಅದಾವ ಬಳಿ ಬರ್ತಾವೆ ನಿಮಗೆ ಬರ್ತಾವ ನೋಡೋಣ ಅಪ್ಪಂದ ಯಾಕೆ ಇಟ್ಟಿಟ ಕಾಣಕತ್ತಾವ ಅಂತ ನೋಡಿ ಇಟ್ಟಿಟ್ಟು ಕಾಣತಾವು ಆದ್ರೆ ಬರ್ತಾವು ನೋಡಲ್ಲಿ ಬರ್ತಾವಲ್ಲ ಈ ಕೈ ಬಂತಂದ್ರೆ ಈ ಕೈ ಬಂದಂಗ ಯಾಕಂದ್ರೆ ಈ ಕೈ ಸ್ವಲ್ಪ ದಪ್ಪ ಅನ್ಸತಿ ಈ ಕೈ ಬಂದ್ವಂದ್ರೆ ಈ ಕೈ ಬಂದಂಗ ಅವು ನಿನಗ ಪಿಟ್ ಆಗತ್ತದ ಇನ್ನ ನನಗೆ ಕರೆಕ್ಟ್ ಆಗತೈತಿ ಚಂದ ಅದ ಥ್ಯಾಂಕ್ ಯು ರೀಪಾ ಥ್ಯಾಂಕ್ ಯು ಸೋ ಮಚ್ 2 ಸೀರೆ ತೊಗೊಂಡು ಹೋದ್ರಿ ಅವ್ರು ಬಂದು ಅಂಥದ್ರೊಳಗ್ರಿ ಎಂಗೇಜ್ಮೆಂಟಿಗೆ ಅಂತದು ಟೈಮ್ 6:30 ಆಯ್ತರಾಗಲಿಗೆ ಅರಿಪ ಏನು ಪಟಾಕ್ಷಿ ಶಬ್ದ ಡೋಳು ಅದು ಎಲ್ಲ ಸಖತ್ ಜೋರಾಗೈತ್ರಿಪ್ಪ ತೇರು ಎಳ್ಯಾಕತ್ರೇನು ಹೋಗೋಣ ನಾವು ಹೋಗಂಬ ಮುಂದ್ಕತ್ತ ಎಲ್ಲರೂ ಸೀರೆ ಉಟ್ಕೊಂಡು ಡ್ರೆಸ್ ಹಾಕೊಂಡು ಗದ್ದ ನೋಡ್ರಿ ಇಲ್ಲಿ ತೇರು ಬರಕತ್ತಾರಿಪ್ಪ ಏನು ಮಾಡಕತ್ತಿ ಅರ್ಶ್ಯ ಮತ್ತೇನ ಗಮ ಗಮ ಅನ್ನಕೈತಲ್ಲ ಸಾರ್ನದು ಕಿಚಡಿ ಮಾಡಕತ್ಯಾನ ಕಿಚಡಿ ಏನು ಪಲಾವ ಕಿಚಡಿ ಓ ಮತ್ತೆ ಹೇಳಮ್ಮ ಸ್ವಲ್ಪ ಜೋರಿ ಮಾತಾಡ ಹ್ಞೂ ಅಂದೇನ ಆಕಿ ಗುಲಾಬ್ ಜಾಮೂನ್ ಅಂತ ಹೇಳಿದ್ಲು ವರ್ಷಿ ಆರಿಪ ಮತ್ತೆ ತೊಗೊಂಬರ್ಬೇಕಿಲ್ಲ ಹೋಗಿ ಅಂತ ಹೇಳಿ ಹೋಗಕ್ಕೆ ಹೋಗ್ಲಿಕ್ಕೆ ಇದು ಬೇಕಂತ ಹಾಲಿನ ಪ್ಯಾಕೆಟ್ ಬೇಕು ನಾ ಸ್ವೀಟ್ ಮಾಡ್ತೀನಿ ಅಂತ ಹೋಗಿ ತೊಗೊಂಬರ್ರಿ ಅಂತ ಹೇಳಕತ್ತೀನಿ ನನಗೆ ಹೋಗಕ್ಕೆ ಆಗಲ್ವ ಇವ ಹೋಗಿ ತೊಗೊಂಬಂದು ಮಾಡ್ರಿ ಅಂತ ಹೇಳಿದ್ರೆ ಮಾಡಬೇಕಿಲ್ಲ ಹೋಯ್ ನೀನು ಇಲ್ಲೇ ತೊಗೊಂಬಂದು ಕೊಡು ಹೋಗು ಆಕೆ ಮಾಡ್ತಾನಂತ ಸ್ವೀಟ್ ಏನ ಮತ್ತು ಅವ ಆಸಿಫ್ ಬಂದಾಗ ನೆನಪು ಮಾಡ್ತೀನಿ ಆಸಿಫ್ ಬಂದಾಗ ನೆನಪು ಮಾಡಂಗಿಲ್ಲ ಅವ್ರು ಹೆಂಗದರಪ್ಪ ಅಂತ ಹೇಳಿ ನಮ್ಮ ಮನೆಯವ್ರ ನಮ್ಮ ಆಸಿಫ್ ಆತ್ರಿ 500 ನೋಟ್ ಕೈಯಾಗ ಕೊಟ್ಟು ಕಳಿಸ್ಬಿಟ್ನೆ ಅಂದ್ರೆ ಮುಗ್ದು ಹೋತ್ರಿ ನನ್ನ ಕೈ ವಾಪಸ್ ರೊಕ್ಕ ಬರ್ತಾವ ನಾವು ಹಾಂ ಮತ್ತು ಹಾಂ ಮತ್ತು ಅದಕ್ಕೆ ನಾನು ನೀವು ಹೋಗ್ರಿ ಬಾ ಅಂತ ಹೇಳಿ ಬಡ್ಕೊಳಕತ್ತೀನಿ ನಾನು ಹೋಗ್ರಿ ಅಂತ ಹೇಳಿ ಅಂದ ನಮ್ಮ ಆಸಿಫ್ ಅಂತ ಈಗ ಜಾತ್ರೆ ಐತ್ರಿ ಕಡೆಗೆ ಒಂದು 100 ರೂಪಾಯಿ ತೊಗೊತಾನ್ರಿ ಈಗ ಅವನು ಏನು ತೊಗೊತೀನಿ ಅಂತಾನ ಸೊ ಏನು ತೊಗೊಳಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರ್ರಿ ಇನ್ನು ಬೇಡ ಇವಾಗ ಆರಾಮ್ ಹೋಗನ್ರಿ ಅಂತ ಲಾಸ್ಟ್ ಹಂಗೆ ಸುಮ್ಮನೆ ನೋಡ್ಕೊಂಬರಕ್ಕೆ ಈ ಗದ್ಲ ನೋಡಿ ಹೋಗಲ್ಲಿ ಸುಮ್ಮನೆ ಅವ್ರ ದುಡ್ಕೊಂತ ಹೋಗ್ತಾರ ಅವ್ರು ದುಡ್ಕೊಂತ ಬಂದು ಬಿಡ್ತಾರ ಬೆಳಗ್ಗೆ ಆ ಸೀರೆ ತೊಗೊಳಕ್ ಬರ್ತಾರ ಅವ್ರು ಅಂತ ಅನ್ನೋದಕ್ಕನ್ನ ಮತ್ತು ಇವು ಬಂದ್ವಲ್ಲ ಮೆಸೇಜ್ ಎಷ್ಟು ಮೆಸೇಜ್ ಬಂದು ವಾಟ್ಸಪ್ನೊಳಗೆ ಅವು ಬೀಚ್ ತೋರ್ಸಕ್ಕೆ ಮಾಡಕ್ಕೆ ಒಬ್ರಿಗೆ ಗಾವಂಗಿಲ್ಲ ಇಲ್ಲ ಸಣ್ಣ ಬಂದ್ಲ ಆಕೆ ಬರಲಿ ಮಟ್ಟ ಕೂತ್ಕೊಂಡಕ್ಕೆ ನಾನು ಸ್ವಲ್ಪ ಹೊತ್ತು ಮಾತಾಡಿಸಿ ಬಂದುಬಿಟ್ಟೆ ನಾನು ಹೊಂಟಿಲ್ಲ ಮಾಮಿ ಅಂದ್ಲ ಬರ್ತೀನಿ ತಗೋರೋ ಮತ್ತು ನಾಳೆ ಅಂತಂದು ಹೇಳಿದಾರೆ ನಾಳೆ ಮತ್ತು ನಮ್ಮ ಸಣ್ಣದ ನೀರು ಐತಲ್ರಿಪ್ಪ ನಾಳೆ ಸೋಮವಾರ ಅಲ್ರಿ ನೀರು ಮಾಡ್ಬೇಕ್ರಿ ಈಕಿದೊಂದು ನಾಳೆ 1 ಮಾಡ್ತಾರನೇ 2 ಮಾಡ್ತಾರೆ ಗೊತ್ತಿಲ್ಲ ನಾನು ಒಟ್ಟು ನೀರು ಮಾಡೋದ್ರಿ ನಾಳೆ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.